ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ರೀ ನಿಮಗೆ ಪುಷ್ಟಿ ಆಹಾರ ಅಂದರೆ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಆಹಾರದಿಂದ ಹೇಗೆ ಪಡ್ಡನ್ನು ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ಹೆಂಗೆ ಯೂಸ್ ಮಾಡೋದಂತ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಆರೋಗ್ಯಕರವಾದಂಥ ಈ ಪುಷ್ಟಿ ಪೌಡರನ್ನು ಉಪಯೋಗಿಸಿ ಪಡ್ಡು ಮಾಡಿ ಮನೆಯವರೆಲ್ಲರೂ ತಿಂದರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3ರಿಂದ 4 ಗಂಟೆಯಷ್ಟು ರೀ ಉದ್ದಿನ ಬೇಳೆನ ನೆನೆಸಾಕಿಡ್ತೀನಿ ರೀ. ಮೊದಲು ಒಂದು ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ರೀ. ಅದನ್ನು ಸ್ವಚ್ಛಂಗೆ ತೊಳ್ಕೊಂಡು ಅದರಲ್ಲಿ ನೆನೆಯೋಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ನೆನೆಯೋಕೆ ಇಟ್ಕೊತೀನಿ ರೀ. 3ರಿಂದ 4 ತಾಸು ನೆನೆದ್ರೆ ಸಾಕ್ರಿ. ಇವಾಗ ನೀರನ್ನೆಲ್ಲ ತಕ್ಕೊಂಡು ಅದ್ರೊಳಗೆ ಫ್ರೆಶ್ ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಡ್ತಾನೆ ರೀ. ಭಾಳ ರುಚಿಯಾಗಿರ್ತಾವೆ ರೀ, ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಡ್ತೀನಿ. ನಾನಿಲ್ಲಿ ರಾತ್ರಿ 8 ಗಂಟೆ ಹೊತ್ತಿಗೆ ಅದನ್ನು ನೀರನ್ನೆಲ್ಲ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಮಗೆ ರುಬ್ಕೊಳತ್ತೀನಿ ರೀ. ಅದು ನೀರನ್ನೆಲ್ಲ ಬಸ್ಕೊಂಡು ಉದ್ದಿನ ಬೇಳೆನ ರುಬ್ಕೊಳತ್ತೀನಿ ರೀ. ಪೂರ್ತಿ ನೈಸಮ್ಗೆ ಪೇಸ್ಟ್ ಮಾಡ್ಕೋಬೇಕು ರೀ. ನಾವು ನಾರ್ಮಲಿ ಇಡ್ಲಿ ದೋಸೆಗೆ ಯಾವ ಥರನಾಗಿ ರುಬ್ಕೋತೀವಲ್ಲ ರೀ, ಸೇಮ್ ಅದೇ ಥರನಾಗಿನ ರುಬ್ಕೋಬೇಕು ರೀ ಇದನ್ನು ಸಹಿತ. ನಾನಿಲ್ಲಿ ಪುಷ್ಟಿ ಪೌಡರ್ನ ತೊಗೊಳತ್ತೀನಿ ರೀ. ಪುಷ್ಟಿ ಪೌಡರ್ನ ನಾನು ಯೂಸ್ ಮಾಡಿದ ಮೇಲೆ ಈ ಥರನಾಗಿ ರಬ್ಬರನ್ನು ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ ರೀ. ಇದು ಈಸಿಯಾಗಿಯೂ ಆಗುತ್ತೆ ಮತ್ತು ಮನೆಯಲ್ಲಿ ಬೇಗನೆ ರಬ್ಬರದ್ದು ಸಿಗ್ತಾವೆ ರೀ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ 3 ಲೋಟದಷ್ಟು ಪುಷ್ಟಿ ಪೌಡರ್ ಹಿಟ್ಟನ್ನು ತೊಗೋತೀನಿ ರೀ. ಯಾಕಂದರೆ 1 ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡೇನಲ್ಲ ರೀ, ಅದಕ್ಕಾಗಿ 3 ಲೋಟದಷ್ಟು ಪುಷ್ಟಿ ಪೌಡರ್ನ ತೊಗೊಂಡು ಅದನ್ನು ಚೆನ್ನಾಗಿ ಚಾಣಿಸ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಅದ್ರ ಮೇಲ್ಗಡೆ ದಪ್ಪ ಆಗಿರ್ತೈತೆ ರೀ, ರವೆ ಥರ. ಅದೆಲ್ಲ ಹೋಯ್ತು, ಕ್ಲೀನ್ ಆಯಿತು ಅಂದ್ರೆ ನಮಗೆ ಪಡ್ಡು ಬೇಗನೆ ನೆನೆದು ಉಬ್ಬಿ ಬರ್ತೈತೆ ರೀ. ಅದಕ್ಕಾಗಿ ರೀ ಇವಾಗ ಎಲ್ಲನೂ 3 ಲೋಟದಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚಾಣಿಸ್ಕೊತೀನಿ ರೀ. ಅದರಲ್ಲಿ ಅರ್ಧ ಲೋಟದಷ್ಟು ಅದು ವೇಸ್ಟನ್ನು ಬರುತ್ತೆ ರೀ. ಅದಕ್ಕಾಗಿ ನಾವಿಲ್ಲಿ ಕರೆಕ್ಟಾಗಿ 2.5 ಲೋಟದಷ್ಟು ಹಾಕ್ಕೊಂಡಂಗೆ ಆಗುತ್ತೆ. ನೀವು ಬೇಕಿದ್ದರೆ ಮತ್ತೆ ಅರ್ಧ ಲೋಟದಷ್ಟು ಹಾಕ್ಕೋಬೋದು. ನೀವು ಯಾವಾಗಲೂ ಪುಷ್ಟಿ ಪೌಡರ್ನ ಯೂಸ್ ಮಾಡಬೇಕಾದ್ರೆ ಈ ಥರ ಚಾಣಿಗೆ ಹಾಕ್ಕೊಂಡನ ಮಾಡ್ಕೊರಿ. ಯಾಕಂದ್ರೆ ಭಾಳ ಅದರಲ್ಲಿ ಸ್ವಲ್ಪ ದಪ್ಪವಾಗಿ ಹಾಗೆ ಅದರಲ್ಲಿ ಮೇಲ್ಗಡೆ ಸಿಪ್ಪೆ ಥರ ಬಂದಿರುತ್ತೈತ್ರಿ. ಅದಕ್ಕಾಗಿ ಚಾಣಿಗೆ ಹಾಕ್ಕೊಂಡನ ಅದನ್ನು ಯೂಸ್ ಮಾಡ್ಕೊರಿ. ಇವಾಗ ನಾನು ಎಲ್ಲನೂ ಚಾಣಿಗೆ ಹಾಕ್ಕೊಂಡ್ರಿ ಒಂದು ಪಾತ್ರೆ ಒಳಗೆ ತಕ್ಕೊಳತ್ತೀನಿ ರೀ. 3 ಅದೇನು ನಾವು ಚಾಣಿಗೆ ಹಾಕ್ಕೊಂಡಿದ್ವಲ್ಲ ರೀ ಪುಷ್ಟಿ ಪೌಡರ್ನ, ಅದನ್ನು ಎಲ್ಲನೂ ಒಂದು ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ ರೀ. ಹಂಗೆ ನಾನಿಲ್ಲಿ ಏನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ರೀ ನೈಸಮ್ಗೆ ಉದ್ದಿನ ಬೇಳೆನ, ಅದನ್ನು ಸಹಿತ ಇದರಲ್ಲಿನ ಹಾಕ್ಕೊಳತ್ತೀನಿ ರೀ. ಪೂರ್ತಿಯಾಗಿ ನೈಸಾಗಿನ ರುಬ್ಕೋಬೇಕು ರೀ. ನೋಡಿರಿ ನಾನು ತೋರ್ಸಾತೀನಲ್ಲ ರೀ ಅಷ್ಟು ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕಾಗ್ತೈತಿ. ಇವಾಗ ನಾನೆಲ್ಲನೂ ಅದೇನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ರೀ ಅದನ್ನು ಪೂರ್ತಿಯಾಗಿ ಅದರಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಎಲ್ಲನೂ ಮತ್ತೆ ಹಾಕ್ಕೊಂಡ್ರಿ. ಇವಾಗ ನಾನು ಮತ್ತೆ ಇಡ್ಲಿ ರವಾನ ತೊಗೊಳತ್ತೀನಿ ರೀ. ಇಡ್ಲಿ ರವೆ ಒಂದು ಅರ್ಧ ಲೋಟದಷ್ಟು ಇಡ್ಲಿ ರವಾನ ತೊಗೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಗಂಟು ಇರಬಾರ್ದು ರೀ, ಆ ಥರನಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ರಿ. ಜಾಸ್ತಿ ನೀರು ಹಾಕೊಂಡ್ರೆ ತಿಳು ಆಗ್ತೈತಿ, ಪಡ್ಡು ಮಾಡೋಕೆ ಬರಂಗಿಲ್ಲ ರೀ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಎಲ್ಲನೂ ಒಮ್ಮೆ ಚಂದಮ್ಗೆ ಪಡ್ಡಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊರಿ. ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸಹಿತ ಹಾಕ್ಕೊಂಡು ಪಡ್ಡಿನ ಹಿಟ್ಟನ್ನು ಅದಕ್ಕೆ ರೆಡಿ ಮಾಡ್ಕೊಂಡೀನಿ ರೀ. ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ರೀ. ನಾನಿಲ್ಲಿ ಯಾವುದೇ ಥರನಾದಂಥ ಅಡುಗೆ ಸೋಡಾನ ಯೂಸ್ ಮಾಡಂಗಿಲ್ಲ ರೀ. ಯಾವ ಅಡುಗೆಗೂ ಜಾಸ್ತಿಯಾಗಿ ನಾನು ಅಡುಗೆ ಸೋಡಾನ ಯೂಸ್ ಮಾಡಂಗಿಲ್ಲ ರೀ. ಇವಾಗ ಒಮ್ಮೆ ಉಪ್ಪನ್ನು ಹಾಕ್ಕೊಂಡು ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಹಿಟ್ಟು ರೆಡಿ ಆಯ್ತು ರೀ. ಅದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಪೂರ್ತಿ ನೆನೆಯೋಕೆ ಇಡಬೇಕು ರೀ. ನೀವು ಬೆಳಿಗ್ಗೆ ಮಾಡ್ತೀನಿ ಅಂತಾದರೆ ರಾತ್ರಿ ಪೂರ್ತಿ ನೆನೆ ಇಡಬೇಕು. ರಾತ್ರಿ ಮಾಡ್ತೀನಿ ಅಂತಂದರೆ ಸಂಜೆ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ನೀವು ರೆಡಿ ಮಾಡಿ ಇಟ್ಕೊಂಡು ಮಾಡಿಕೊಂಡ್ರೆ ನಡೆಯುತ್ತೆ ರೀ. ನಿಮ್ಗೆ ಯಾವಾಗ ಬೇಕು ನೋಡಿರಿ ಆ ಥರನಾಗಿ ಹೆಲ್ದಿ ಆದಂಥ ಪುಷ್ಟಿ ಪೌಡರ್ನಿಂದ ಈ ಥರನಾಗಿ ಪಡ್ಡನ್ನು ರೆಡಿ ಮಾಡ್ಕೊರಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಪೂರ್ತಿ ನೆನೆಯೋಕೆ ಇಡೋಣ್ರಿ. ಇವಾಗ ಬೆಳಿಗ್ಗೆ ನೋಡಿರಿ ಈ ಥರನಾಗಿ ನೆನೆದು ಬಂದಿತ್ತು ರೀ. ಇವಾಗ ಮತ್ತೆ ಎಲ್ಲನೂ ಒಮ್ಮೆ ಚಮಚೆಯಿಂದ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ ಬೆಳಿಗ್ಗೆ.
ಇವಾಗ ನಾನು ಬೆಳಿಗ್ಗೆ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಪೂರ್ತಿಯಾಗಿ ಹಿಟ್ಟು ನೆನೆದು ಬಂದಿದೆ. ಬಾಯಲ್ಲಿ ಬಿಸಿ ಬಿಸಿ ಇರುವಾಗಲೇ ಮಾಡಿ ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತೆ ರೀ. ಒಂದು ಸಾರಿ ಮಾಡಿ ನೋಡಿರಿ. ಇವಾಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ. ಹಂಚು ಕಾದಿದೆ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕ್ಕೋಬೋದು. ಎಣ್ಣೆನೇ ಅಂತಿಲ್ಲ, ತುಪ್ಪನೇ ಅಂತಿಲ್ಲ. ಅದನ್ನ ಎಣ್ಣೆ ಮತ್ತು ಅಥವಾ ತುಪ್ಪನ ಹಾಕ್ಕೊಂಡು ಈ ತೆರನಾಗಿ ಎಲ್ಲ ಪಡ್ಡಿನ ಹಂಚಿನೊಳಗೆ ಹಿಟ್ಟನ್ನು ಹಾಕ್ಕೋಬೇಕ್ರಿ. ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕ್ರಿ. ಯಾಕಂತಂದ್ರೆ ರೀ ಅದು ಹಿಟ್ಟಿರುತ್ತೆ ರೀ, ಅದಕ್ಕಾಗಿ ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ರೀ. ನಾವು ನಾರ್ಮಲಿ ಪಡ್ಡು ಏನು ಮಾಡ್ತೀವಲ್ರಿ, ಅಕ್ಕಿ ಪಡ್ಡು ಅದರಷ್ಟು ಬೇಗನೆ ಬೇಯೋದಿಲ್ಲ. ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗ್ತೈತೆ ರೀ. ಇಲ್ಲಾಂದರೆ ಒಳಗೆ ಸ್ವಲ್ಪ ಹಸಿ ಹಸಿ ಥರನಾಗಿ ಉಳಿದ್ಬಿಡುತ್ತೆ ರೀ. ಇವಾಗ ಮೇಲೆ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕ್ಲೋಸ್ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಅಂತ. ಜೋರಾಗಿ ನಾವು ಉರಿ ಇಟ್ವಿ ಅಂತಂದ್ರೆ ರೀ ಮೇಲ್ಗಡೆ ಬೇಯ್ದಾಗುತ್ತೆ ರೀ, ಆದರೆ ಒಳಗಡೆ ಬೇಯ್ದಿರಂಗಿಲ್ಲ. ಅದಕ್ಕಾಗಿ ಇವಾಗ ನಾನು ಟರ್ನ್ ಮಾಡ್ಕೊಳತ್ತೀನಿ ರೀ. ನೋಡಿರಿ ಎಷ್ಟು ಬೇಗನೆ ಸ್ವಲ್ಪನೂ ಅಂಟ್ಕೊಳ್ದೇನೆ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಪಡ್ಡು ಅಂತ. ಎಲ್ಲನೂ ಒಮ್ಮೆ ಟರ್ನ್ ಮಾಡ್ಕೊಂಡು ಮತ್ತೆ ಒಂದು 5ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗ್ತಾವ್ರಿ. ನೀವು ಯಾವುದ್ರ ಜೊತೆ ಆದರೂ ನಡೆಯುತ್ತೆ. ಕೊಬ್ಬರಿ ಚಟ್ನಿ ಆಯಿತು, ಪುಟಾಣಿ ಚಟ್ನಿ, ಯಾವುದ್ರ ಜೊತೆ ಬೇಕಾದರೂ ಅದನ್ನು ತಿನ್ಬೋದು ರೀ. ಇವಾಗ ಎಲ್ಲನೂ ಟರ್ನ್ ಮಾಡ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ನಿಮಿಷದಷ್ಟು ರೀ ಬೇಯಿಸ್ಕೊತೀನಿ ರೀ. ಇವಾಗ ರೀ ನಮ್ಗೆ ಅದೇ ಮುಚ್ಚಿರೋ ಪ್ಲೇಟನ್ನು ತೆಗೆದ್ರೆ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಪಡ್ಡು ರೆಡಿ ಆದವು ರೀ. ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಸವಿಯೋಕ್ಕೆ ಪುಷ್ಟಿ ಪೌಡರ್ನಿಂದ ಮಾಡಿರುವಂಥ ಹೆಲ್ದಿ ಆದಂಥ ಪಡ್ಡು ರೆಡಿ ಆದವು. ನಾನಿಲ್ಲಿ ಬೇಳೆ ಸಾಂಬಾರು ಮತ್ತು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ನಿಮಗೆ ಬೇಳೆ ಸಾಂಬಾರು ಯಾವುದೇ ತೆರನಾದಂಥ ತರಕಾರಿ ಇಲ್ಲದೆ ಬೇಳೆ ಸಾಂಬಾರು ಬೇಕಾದರೆ ನನ್ನ ಚಾನಲ್ಗೆ ಒಂದು ಸಾರಿ ಚೆಕ್ ಮಾಡಿರಿ. ಅದರಲ್ಲಿ ನಾನು ಯಾವುದೇ ತೆರನಾದಂಥ ತರಕಾರಿ ಇಲ್ಲದೇ ಬೇಳೆಯನ್ನು ಹಾಕಿ ಯಾವ ತೆರನಾಗಿ ಸಾಂಬಾರು ಮಾಡೋದಂತ ತೋರಿಸಿದ್ದೀನಿ. ಒಂದು ಸಾರಿ ನೋಡಿರಿ. ಇವಾಗ ನೋಡಿರಿ ಕಲರ್ಫುಲ್ ಆದಂಥ ಪುಷ್ಟಿ ಪೌಡರ್ನಿಂದ ಮಾಡಿರುವಂಥ ಪಡ್ಡು ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಅನ್ನದಾತೋ ಸುಖೀ ಭವ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.